ನಮಸ್ಕಾರ. ಜಿ ಅಚೀವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೀ. ಇವತ್ತಿನ ಜಿ ಅಚೀವರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಈ ವ್ಯಕ್ತಿ ಕಳೆದ 20 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಹೌದು, ನಿರ್ಗತಿಕರಿಗೆ ಇವರು ಆಶ್ರಯದಾತ. ವಿದ್ಯೆಯನ್ನು ಬಯಸ್ತಾ ಇರುವಂತಹ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡಿಸಿದಂತಹ ಪುಣ್ಯಾತ್ಮ. ಇನ್ನು ಅನಾರೋಗ್ಯ ಪೀಡಿತರಿಗೆ ಆಶ್ರಯವನ್ನು ಕಲ್ಪಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜೆಡಿಯು ಜಿಲ್ಲಾಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಬಿ ರಾಮಯ್ಯನವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಶ್ರೀ ಬಿ ರಾಮಯ್ಯ ಸಮಾಜ ಸೇವಕರು. ಮೂಲತಃ ನೆಲಮಂಗಲದ ಶ್ರೀನಿವಾಸಪುರದವರಾದ ಇವರು ನಿರ್ಗತಿಕರಿಗೆ ಮನೆ ಕಟ್ಟಿಸಿಕೊಟ್ಟ ಆಶ್ರಯದಾತರು. 1000ಕ್ಕೂ ಹೆಚ್ಚು ಮನೆಗಳನ್ನು ಕಟ್ಟಿಸಿಕೊಟ್ಟ ದಾನಿ. ಕಡು ಕಷ್ಟದ ಜೀವನ ಅನುಭವಿಸಿದ ನಾಯಕ. ಸೂರಿಲ್ಲದ ಬದುಕಿನ ಅರಿವು ಅರಿತಿರೋ ಇವರು ನನ್ನ ತಾಲೂಕು ನನ್ನ ಮನೆ ಎನ್ನುವ ನಾಯಕರು. ಗುಡಿಸಲು ಮುಕ್ತ ತಾಲೂಕು ಮಾಡುವ ಗುರಿ ಇವರದ್ದು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜೆಡಿಯು ಅಧ್ಯಕ್ಷರಾಗಿರೋ ಇವರು ರಾಜಕೀಯವಾಗಿ ಅಧಿಕಾರ ಸಿಕ್ಕಲ್ಲಿ ಸೇವೆ ಸಫಲವಾಗುತ್ತೆ, ಅಧಿಕಾರ ಇಲ್ಲದಿದ್ದರೂ ಸೇವೆ ಮುಂದುವರಿಯುತ್ತೆ ಎನ್ನುತ್ತಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತೆ. ಜಿ ಕನ್ನಡದವರು ಇವತ್ತು ನಮ್ಮನ್ನ ಗುರುತಿಸಿ ಈ ಒಂದು ಅವಾರ್ಡ್ ಕೊಟ್ಟಿರೋದಕ್ಕೆ ಬಹಳ ಖುಷಿ ಆಗುತ್ತೆ. ಎಲ್ಲೆಲ್ಲಿರ್ತಾರೋ ಹುಡುಕಿಸಿ ಈ ಜಿ ಕನ್ನಡ ಒಂದು ಈ ಎಲ್ಲ ಸಮಾಜ ಸೇವೆ ಮಾಡಿರೋ ಅಂತ ಎಲ್ಲ ವ್ಯಕ್ತಿಗಳಿಗೂ ಗುರುತಿಸಿ ಒಂದು ನಮ್ಮ ಜಿ ಕನ್ನಡದವ್ರು ಇಲ್ಲಿ ಕರ್ಕೊಂಬಂದು ಗುರುತಿಸ್ತಾವ್ರೆ ಅಂದ್ರೆ ಬಹಳ ಹೆಮ್ಮೆ ಆಗುತ್ತೆ ಅನ್ಸುತ್ತೆ. ಕಳೆದ 20 ವರ್ಷಗಳಿಂದ ಸರ್ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರಿ. ನಿರ್ಗತಿಕರು ಇರ್ತಾರೆ, ಸೂರಿಲ್ದವ್ರು ಇರ್ತಾರೆ, ಅವರಿಗೆ ಮನೆಯನ್ನು ಕಟ್ಟಿಸ್ಕೊಡ್ಬೇಕು, ಗುಡಿಸಲಲ್ಲಿ ಜೀವನ ಮಾಡೋದಲ್ಲ, ಬೀದಿಯಲ್ಲಿ ಬದುಕೋದಲ್ಲ ಅಂತ ಹೇಳಿ ಅವರಿಗೆ ಆಶ್ರಯವನ್ನು ಕಲ್ಪಿಸ್ಕೊಟ್ಟಿದ್ದೀರಿ. ಬಟ್ ಈ ಎಲ್ಲ ಕಾರ್ಯಗಳನ್ನ ನೀವು ಮಾಡ್ತೀರಿ ಅನ್ನೋದಾದರೆ ನಿಮ್ಮ ಬದುಕಲ್ಲಿ ಏನಾದರೂ ಒಂದು ಪ್ರೇರಣೆ ಆಗಿರಬೇಕಲ್ಲ, ನಾನು ಸಮಾಜ ಸೇವೆ ಮಾಡಬೇಕು, ಜನರ ಜೊತೆ ನಿಂತ್ಕೋಬೇಕು ಅಂತ. ಅದಕ್ಕೆ ಏನು ಕಾರಣ? ಮೇಡಮ್, ನಾನು ಇದಕ್ಕಿಂದೆ ಒಂದು 2008ರಲ್ಲಿ ರಾಜಕೀಯಗೆ ಪ್ರವೇಶ ಮಾಡಿದೆ. ನಾನು ರಾಜಕೀಯಕ್ಕೆ ಬಂದಾಗ ಏನು ಅನಿಸ್ತು ಅಂದರೆ, ರಾಜಕೀಯದಲ್ಲಿ ಏನೋ ಸಾಧನೆ ಮಾಡ್ಬೋದು ಅಂತ ನಾನು ಬಂದೆ ಮೇಡಮ್. ಅದರಲ್ಲಿ ಅಲ್ಲಿ ಬಂದರೆ ಯಾವುದೋ ಒಂದು ಅಧಿಕಾರಿ ಮಾತಾಡ್ಸೋಕ್ಕಾಗಲಿ ಮತ್ತು ಏನೋ ಒಂದು ಕೆಲಸ ಕೇಳೋಕ್ಕಾದ್ರೆ ಅಂದರೆ ವೆಯ್ಟ್ ಮಾಡಿಸೋರು ಮೇಡಮ್. ನನಗೆ ಸಾಕಷ್ಟು ವೆಯ್ಟ್ ಮಾಡಿಸೋರು. ಪಾಪ ಯಾರಿಗೂ ಒಂದು ಪಂಚಾಯತಿಯಿಂದ ಒಂದು ಯಾವುದೋ 1.5 ಲಕ್ಷನ 1 ಲಕ್ಷ ಲೋನ್ ಹಾಕಿರೋರು, ಅವಾಗ ಒಂದು 75,000 ಲೋನ್ ಕೊಡೋರು ಅಂತ ಇಟ್ಕೊಳ್ಳಿ. 75,000ಕ್ಕೆ ಅವ್ರಿಗೆ 5 ಸರಿ ಹೋಗ್ಬೇಕಾಯ್ತು ಮೇಡಮ್. ಅಲ್ಲಿ 5 ಸರಿ ವಯಸ್ಸಾದವ್ರು ಹೋಗಿ ಅಲ್ಲಿ ಕೂತ್ಕೊಳ್ಳೋದು ಅದನ್ನೆಲ್ಲ ನಾನು ಆ ಪಂಚಾಯತ್ಗೆ ಮುಂದೆ ಸುಮ್ಮನೆ ಹೋಗಿನಿ ಮೇಡಮ್. ಏನು ಜನ ಏನು ಹೆಂಗೆ ಇದು ಮಾಡ್ತಾರೆ ಏನು ಅಂತ ಮಾಮೂಲಿಯಾಗಿ ಹೋಗಿನಿ ಮೇಡಮ್. ನಾನು ಅಲ್ಲಿ ಹೋದಾಗ ಏನು ಮಾಡೋರು ಅಂದರೆ ವೆಯ್ಟ್ ಮಾಡ್ಸೋರು. ಪಾಪ ಅವ್ರಿಗೆ ಈ ಅಧಿಕಾರಿಗಳು ಇರೋರಲ್ಲ, ಅವರು ಒಂದು 50 ರೂಪಾಯಿನೂ ಹೆಚ್ಚು, ಅವಾಗ 50 ರೂಪಾಯಿ ದುಡಿಯೋದ್ರ ಕೂಲಿನೇ 50 ರೂಪಾಯಿ ಇತ್ತು ಮೇಡಮ್. ಪಾಪ 50 ರೂಪಾಯಿ ಅಲ್ಲಿ ಖರ್ಚು ಮಾಡಿಬಿಟ್ಟು 4 ದಿವಸ ಅಲ್ಲಿ ಹೋಗಿ ಬರೋಕೆ ಅವ್ರಿಗೆ 50 ರೂಪಾಯಿ ಕೂಲಿಗೆ ಹೋಗೋರು. ಆ ಕೂಲಿನ ಅಲ್ಲಿ ಬಳಸ್ಕೊಂಡು ಅಲ್ಲಿ ಹೋಗೋದಕ್ಕೆ ಪಾಪ ಅಲ್ಲಿ ಕೂತಿ ಅವ್ರಿಗೆ ಟೈಮ್ ಆಗಿ ಪಾಪ ಅವ್ರು 1 ಸರಿ 2 ಸರಿ ಹೋಗಿ ಬಂದ್ಬಿಡೋರು ವಾಪಸ್. ಹಂಗಾಗಿ ನಾನು ಅಲ್ಲಿ ನೋಡಿ ಯಾಕೆ ಈ ಥರ ಎಲ್ಲ ಹಿಂಗೆ ಮಾಡ್ತಾರೆ ಅಂತ ಅವ್ರನ್ನೆಲ್ಲ ತಿಳ್ಕೊಂತ ಬಂದಾಗ ಅವ್ರು ಹೋಗಿ ಆ ಲೋನ್ನ ಪಾಯಿಗೆ ಒಂದು ಬಿಲ್ ಅಂತೆ ಅದೇನು ಅದಕ್ಕೆ ಇದಕ್ಕೆ ಅಂತ ಹೋಗಿ ಅದನ್ನು ಅವಾಗೇನು ಆನ್ಲೈನ್ ಇರಲಿಲ್ಲ. ಬಟ್ ಬರೇ ಸೆಕ್ರೆಟ್ರಿಗಳ್ನ ಮತ್ತು ಇವ್ರನ್ನ ಪಿ ಡಿ ಒಗಳನ್ನ ಅವ್ರನ್ನ ಭೇಟಿ ಮಾಡ್ಬೇಕು ಆಗದೆ ಅವ್ರೇನು ಮಾಡೋರು ಅರ್ಧಂಬರ್ಧ ಮಾಡ್ಕೊಂಡು ಬಿಟ್ಕೊಂಬಿಟ್ಟಿರೋರು. ಮತ್ತು ಯಾವ ಮೆಂಬರ್ಗಳಲ್ಲಿ ಯಾರು ಅವ್ರನ್ನ ವಿಚಾರಣೆನೂ ಮಾಡ್ತಾ ಇರಲಿಲ್ಲ. ಅವ್ರ ಕಷ್ಟಕ್ಕೆ ಯಾರು 10 ರೂಪಾಯಿ ತೊಗೊಳ್ಳಿ ಅಂತ ಸಹಾಯ ಮಾಡೋರು ಇರ್ತಿರಲಿಲ್ಲ. ಹಂಗಾಗಿ ಮೇಡಮ್ ನಾನೇನು ಮಾಡೀನು ಅಂದರೆ, ಯಾರನ್ನ ಆ ಥರ ಇದ್ದಾಗ ನಾನೇ ಖುದ್ದಾಗಿ ಹೋಗಿ ನನ್ನ ಕೈಲಿ, ನಾನು ಒಂದು ಲಾರಿ ಓನರ್ ಆಗಿದ್ದೆ. ಬಟ್ ನಾನು ಲಾರಿ ದುಡ್ಕೊಂಬರೋ ಲಾಭದಲ್ಲಿ ಅವರಿಗೆ 50 ರೂಪಾಯಿ 100 ರೂಪಾಯಿ ಕೊಡಿನು. ನಾವು ಈ ಸೋಪೆಕ್ಟ್ರಿ ಸರ್ಕಲ್ ಅಂತ ನಿಂತೀವಿ ಮೇಡಮ್. ಅಲ್ಲಿ ಬಂದರೆ 900 ರೂಪಾಯಿಗೆ ಮಳ್ಮಾರಿವಿ. ಆದ್ರ ದುಡ್ಡಲ್ಲಿ ನಾನು ತಗೊಂಡು ಅವತ್ತು ಸಹಾಯ ಮಾಡ್ತಾ ಇದ್ದೆ. ಅವತ್ತು ತಗೊಂಡೋಗಿ 100 ರೂಪಾಯಿ ಆದರೂ ಅಜ್ಜಿದಿರು ವಯಸ್ಸಾದವ್ರಿಗೆಲ್ಲ ಕೊಡ್ತಾ ಇದ್ದೆ ಮೇಡಮ್ ಹಳ್ಳಿಗಳಲ್ಲಿ. ಆಮೇಲೆ ಎಲೆ ಅಡಿಕೆ ತಿನ್ನೋರಿಗೆ ಅವ್ರಿಗೆ ಕೊಡೋದು ಅದೆಲ್ಲ ಮಾಡ್ಕೊಂಡು ಬಂದೆ. ಆ ಬರ್ತಾ ಇರಬೇಕಾದ್ರೆ ಅದೇ ಇದರಲ್ಲಿ ನಾನು ಹಂಗೆ ನೋಡ್ತಾ ಇದ್ದೆ ಜನಗಳಿಗೆ ಯಾವ ಥರ ನಾವು ಪ್ರಿಫೇರ್ ಆಗಿ ಅವ್ರಿಗೆ ಸಹಾಯ ಮಾಡೋಕ್ಕೆ ಹೆಂಗೆ ಮಾಡಬೇಕು ಅನ್ನೋದು ತುಂಬ ಆಲೋಚನೆ ಮಾಡಿ. ರಾಜಕೀಯಕ್ಕೆ ಏನಾದ್ರು ಎಂಟ್ರಿ ಕೊಟ್ಟರೆ ರಾಜಕೀಯದಿಂದ ಏನೋ ಸಪೋರ್ಟ್ ಸಿಕ್ಕಿ ಹಿಂಗೆ ಸಪೋರ್ಟ್ ಮಾಡಿದ್ರೆ ಮಾಡ್ಬೋದ ಅಂತ ನೋಡಿದೆ. ಅದರಲ್ಲಿ ಸಾಧ್ಯತೆ ಆಗಲಿಲ್ಲ ಮೇಡಮ್ ನನಗೆ. ಹಂಗಾಗಿ ನಾನೇನು ಮಾಡಿದೆ, ಲಾಸ್ಟ್ಗೆ ಬರ್ತಾ ನಾನು ಸ್ವಲ್ಪ ಈಗ 18 ಈಚೆಗೆ ಸ್ವಲ್ಪ ಬಿಗ್ನೆಸ್ಟು ಅಂದರೆ ಮಾಮೂಲಿ ಜಮೀನು
ಸ್ವಲ್ಪ ಕೊಡ್ಸೋದು ಆ ಇದರಲ್ಲಿ ಸ್ವಲ್ಪ ತೊಡಗೋದಾಗ ಆ ಬರೋ ಕಮಿಷನಲ್ಲಿ ಒಂದು ಮನೆ ಆಗ್ತದೋ 2 ಮನೆಗೋ ನನಗೆ ಲಾಭ. ನಮ್ಮ ಮನೆಯಲ್ಲಿ ಕೊಡ್ತಾ ಇಲ್ಲಲ್ಲ, ನಮ್ಮ ಮನೆಗೆ ಏನು ಮಾಡಿದೆ ಅಂದರೆ ಒಂದು ವೆಹಿಕಲ್ ಮಾಡಿ ವೆಹಿಕಲ್ಲು ಅವರಿಗೆ ದುಡಿಯೋಕ್ಕೆ ಒಂದು ಸ್ವಲ್ಪ ಬಾಡಿಗೆ ಬರೋಂಗೆ ಅವ್ರ ಆದಾಯ ಅವ್ರಿಗೆ ಅವರು ಒಂದು ಅಂಗಡಿ ಒಂದು ಸ್ವಲ್ಪ ಬಾಡಿಗೆ ಬರೋಂಗೆ ಮಾಡ್ಕೊಂಡ್ಬಿಟ್ಬಿಟ್ಟಿದ್ದೆ. ಮಗನಿಗೆ ವೆಹಿಕಲ್ ಒಂದು ಸ್ವಲ್ಪ JCP ಅವು ಮಗನಿಗೆ ಅಂತ ಅವನಿಗೊಂದು ಬಿಸ್ನೆಸ್ ಮಾಡಿಕೊಟ್ಟಿದ್ದೆ. ನಾನು ಇವತ್ತು ನಮ್ಮ ಮಕ್ಳಿಗೂ ನನ್ನ ಹೆಂಡ್ತಿಗೆ ನಾನು ಹೇಳೋದು ಇಷ್ಟೇ, ನೀವು ದುಡಿಯೋದು ನನಗೆ ಕೊಡಬೇಡಿ, ನಾನು ದುಡಿಯೋ ದುಡ್ಡು ಮತ್ತೆ ನನಗೆ ಕೇಳಬೇಡಿ ವಾಪಸ್ಸು. ನಾನು ಜನರ ಸೇವೆಗೆ ಅಂತಾನೆ ನಾನು ಇದ್ದೀನಿ. ನೀವು ಇವತ್ತು ಏನೇ ಇದು ಬಂದರೂ ನೀವು ಸಂಪಾದನೆ ಮಾಡೋದು ನನಗೇನ ಬೇಕು ಅಂದರೆ ಸಾಲ ಕೊಡಿ ಮತ್ತೆ ಈಸ್ಕೊಳ್ಳಿ, ನಾನು ದುಡಿಯೋ ದುಡ್ಡು ನಾನು ಇರೋವರೆಗೂ ಇನ್ನು ಕೇಳಬೇಡಿ ಅಂತ ಹೇಳಿದ್ದೀನಿ. ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನೀವು ಚಿಕ್ಕವರಿದ್ದಾಗ ಆ ದಿನಗಳನ್ನು ನೆನಪು ಮಾಡ್ಕೋಬೋದಾ? ವಿದ್ಯಾಭ್ಯಾಸ ಮಾಡೋಕಾಯ್ತಾ? ಕಡು ಕಷ್ಟದ ಜೀವನ ಏನಾದರೂ ಇತ್ತಾ ಅಥವಾ? ಇದೆ ಮೇಡಮ್, ಹೇಳ್ತೀನಿ ಮೇಡಮ್. ಚಿಕ್ಕ ಹುಡುಗ ನಮ್ಮ ತಂದೆ ತಾಯಿ ತುಂಬಾ ಕಡು ಬಡವರು. ಗದ್ದೆ ಪೈರು ನಾಟಿ ಹಾಕೋಕೆ ಬರೋರು. ನನ್ನ ಸ್ಕೂಲ್ ಕಳ್ಸೋರು 3ನೇ ಕ್ಲಾಸು. ನಾನು ನಮ್ಮೂರಿಗೆ ಒಂದು ಸ್ಕೂಲ್ ಇತ್ತು ಶ್ರೀನಿವಾಸಪುರ ಅಂತೇಳಿ. ನಾನು ಅಲ್ಲಿ ಹೋಗ್ಬೇಕಾದ್ರೆ ಸಿದ್ಲಿಂಗಯ್ಯ ಮೇಷ್ಟ್ರು ಅಂತ ಇರೋರು. ನನಗೆ ಬೆಟ್ಟಿಂಗ್ ಇಕ್ಸಿಲ್ ಹೊಡೆದ್ಬಿಡೋರು ಮೇಡಮ್. ಆ ಬೆಟ್ಟು ಹೊಡೆದೇಟ್ಗೆ ನಾನೇನ್ ಮಾಡಿದ್ನಂದ್ರೆ ಕದ್ದು ಬಿಡಿಲ್ಲ, ಸ್ಕೂಲ್ ಹೋಗ್ತಿರ್ಲಿಲ್ಲ. ಅಲ್ಲೊಂದು ಹೊಡಿತಾರೆ ಅಂತ ಈತ್ಲು ಮರ ಒಂದಿತ್ತು. ಐತ್ಲು ಮರದ ಬುಡದಲ್ಲಿ ಕೂತ್ಕೊಂಡು ನಮ್ಮ ತಾಯಿ ಎಲ್ಲ ಪೈರ್ ನಾಟಿ ಮಾಡ್ತಾ ಇರೋರು ಹಳ್ಳಿಗಳಲ್ಲಿ. ಆ ಗದ್ದೆ ತಕೋಗಿ ಮಧ್ಯಾಹ್ನ ಊಟ ತಗೊಂಬರೋರು. ಅವ್ರು ಕೊಡ ಊಟನ ಈಸ್ಕೊಂತಿದ್ದೆ, ಮತ್ತೆ ಬಂದು ಸ್ಕೂಲ್ ಮಕ್ಳ ಜೊತೆ ಮನೆಗೆ ಹೋಗಿನು. ಈತ್ಲು ಬಡ್ಡೇರೇನೆ ಕೂತ್ಕೊಂಡ್ಬಿಟ್ಟಿದ್ರು ಮೇಡಮ್. ಸ್ಕೂಲ್ ಹೋಗ್ತಾನೆ ಇರ್ಲಿಲ್ಲ ನಾನು. 3ನೇ ಕ್ಲಾಸ್ 5ನೇ ಕ್ಲಾಸೇ ಲಾಸ್ಟು. ಅದ್ರ ಮೇಲೆ ನಾನು ಓದೇ ಇಲ್ಲ ಬಿಡ್ರಿ, ಓದ್ಲೂ ಇಲ್ಲ ಏನಿಲ್ಲ. ಆಮೇಲೆ ಹಂಗೆ ಸ್ವಲ್ಪ ಫಿಫೇರ್ ಆಗಿ ಒಂಚೂರು ಸ್ಕೂಲಿಗೆ ಬೇರೆ ಮೇಸ್ಟ್ ಚೇಂಜ್ ಆದ್ಮೇಲೆ ಹೋಗಿನೋ. ಹೋದ್ರು ನನ್ಗೆ ಓದಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ. ನಾನು ಏನಾದ್ರು ಮಾಡಿ ಜೀವನದಲ್ಲಿ ಒಂದು ಹೆಸರು ಮಾಡಬೇಕು, ಏನಾದ್ರು ನನ್ನ ಸಾಧನೆ ಮಾಡಬೇಕು ಅಂದ್ರೆ ಇಲ್ಲಿ ನಾನು ಸ್ಕೂಲಲ್ಲಿ ಇದ್ರೆ ಆಗಲ್ಲ, ಏನಾದ್ರು ಒಂದು ಮಾಡಬೇಕು ಅಂತೇಳಿ ಒಂದು ಲಾರಿಗೆ ಓಡೋಗಿ ನಮ್ಮ ತಂದೆ ತಾಯಿ ಕದ್ದೋಗಿ ಲಾರಿ ಒಳಗೆ ಕ್ಲೀನರ್ ಕೆಲಸ ಮಾಡಿ ರೂಢಿ. ಅದು ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ಮೇಡಮ್ ಬಂದು ಕಂಠೀರವ ಸ್ಟುಡಿಯೋದ ಹತ್ರ ಬಂದು ಅಲ್ಲೇ ಒಂದು ಯಾರ ಜೊತೆ ಸೇರ್ಕೊಂಡು ಅಲ್ಲಿ ಏನ್ ಮಾಡಿನೋ ಅಂದ್ರೆ ಮೇಡಮ್, ಲಾರಿ ಒಳಗೆ ಹೋಗಿನೋ ಆ ಟೊಮೊಟ ಅದು ಹಳ್ಳಿಗಳಲ್ಲಿ ಹಾಕೊಂಬರೋರು ಮಾರ್ಕೆಟ್ಗೆ, ಅದನ್ನ ತಗೊಂಬರಿನೋ. ಅದು ತರಬೇಕಾದ್ರೆ ನಾನೇನ್ ಮಾಡೇನು, ಅವರು 5 ರೂಪಾಯಿ 10 ರೂಪಾಯಿ ಕೊಡೋರು. ಅದ್ರೊಳಗೆ 100 ರೂಪಾಯಿ ಉಳಿಸಿವ್ನು. 100 ರೂಪಾಯಿನ ಒಂದು ಮಂಜುನಾಥ ಬ್ಯಾಂಕ್ ಅಂತ ಈಗೂ ಇದೆ ಸರ್, ರಾಜ್ಕುಮಾರ್ ಸಮಾಧಿ ಹತ್ರ ಇದೆ ಅದು. ಆ ಬ್ಯಾಂಕಿಗೆ 100 ರೂಪಾಯಿ 1 ಲಕ್ಷ ದುಡ್ಡು ಮಾಡಿದೆ ಮೇಡಮ್. ಕೂಡಿಟ್ಟು ಆ ಬ್ಯಾಂಕಿಗೆ ಬಂದಾಗ ಡೈಲಿ ಪಿಗ್ನಿ ತರ ಕಟ್ಕೊಂಡು ಹೋಗಿನ್ ಮೇಡಮ್. ಅಲ್ಲಿ ಮಳೆ ಸ್ಟ್ಯಾಂಡಿಗೆ ಬರೋರು ಕಟ್ಕೊಂಡು ಹೋಗಿ 1 ಲಕ್ಷ ಮಾಡಿ ಮಂಡ್ಯದಲ್ಲೋಗಿ ಒಂದು ಲಾರಿ ತಗೊಂಬಂದೆ. ಆ ಲಾರಿ ನಮ್ಮ ಮನೆಗೆ ಬಂದ್ಮೇಲೆ ಸ್ವಲ್ಪ ನನ್ನ ಸ್ಟೈಲ್ ಚೇಂಜ್ ಆಯ್ತು ಮೇಡಮ್. ಅವಾಗ ಹಂಗೆ ದುಡಿಮೆ ಮಾಡ್ತಾ ಹಳ್ಳಿಗಳಲ್ಲಿ ಮಳ್ಳು ಮತ್ತೆ ಇಟ್ಕೆ ಎಲ್ಲ ಹೊಡಿತಾ ಸ್ವಲ್ಪ 2008ಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ನನಗೆ ಹೊಲಿಗೆ ಅಂತ ಗುರ್ತು ಬಂತು. ಹೌದೇ. ಆಮೇಲೆ ಅದಾದ್ಮೇಲೆ ರಾಜಕೀಯ ಬೇಡ ಅಂತ ಮತ್ತೆ ಹಿಂದುಳಿದೆ. ಜನಗಳ ಪರಿಸ್ಥಿತಿ ಎಲ್ಲ ನೋಡ್ತಾ ಏನಾದ್ರು ಒಂದು ಅಧಿಕಾರ ಕೈಗೆ ಸಿಕ್ಕಿದ್ರೆ ಇವ್ರಿಗೆ ಏನಾದ್ರು ಸಹಾಯ ಮಾಡ್ಬೋದು, ಅವ್ರದ್ದು ಆ ಸಪೋರ್ಟು ನನ್ನ ಸಪೋರ್ಟು ಸೇರಿ ಅಂತ ಮಾಡಿದೆ. ಆಮೇಲೆ ನೋಡಿದ್ರು ಅದ್ರಲ್ಲಿ ಏನು ಕಂಡು ಬರ್ಲಿಲ್ಲ ಮೇಡಮ್. ಆಮೇಲೆ ಮತ್ತೆ ನಮ್ಮ ತಂದೆ ತಾಯಿಗಳು ಎಲ್ಲ ಹುಡುಕ್ಸಿ ನನ್ನ ಕರ್ಕೊಂಡು ಮತ್ತೆ ಮನೆಗೆ ಇರ್ಸ್ಕೊಂಡ್ರು. ಆ ಮನೆಗೆ ಇರ್ಬೇಕಾದ್ರೆ ನನಗೇನು ಮಾಡಿದ್ರು, ಸ್ವಲ್ಪ ಆ ಕಡೆ ಈ ಕಡೆ ಹೊಲ್ಟಾತಾನೆ ಅಂದ್ಬಿಟ್ಟು ಒಂದು ಕುಣಗುಲಲ್ಲಿ ಹೆಣ್ಣು ನೋಡಿ ಮದುವೆ ಮಾಡ್ಬಿಟ್ರು ನಮ್ಗೆ, ನಮ್ಮ ಮಿಸ್ಸಸ್ ಒಬ್ರಿಗೆ. ಅದಾದಾಗ ನಂತರ ಏನಾಯ್ತು ಅಂದರೆ, ನಾನು ಮದುವೆ ಆಗಿ ಬಂದ ನಂತರ ಜನಕ್ಕೆ ಈಗ ಸ್ಕೂಲ್ನವರು ಮಕ್ಕಳು ಮೇಡಮ್ ಸುಮಾರು ಜನ ಬರೋರು. ಒಳ್ಳೆ ಎಜುಕೇಷನ್ ಮಾಡಿಸೋ, ನಾನು ಎಜುಕೇಷನ್ ಮಾಡಿಲ್ಲ, ಕಮ್ಮಿ ಮಾಡಿದ್ದೀನಿ. ನಾನು ಮಕ್ಳುಗಳೆಲ್ಲ ಎಜುಕೇಷನ್ ಮಾಡಲಿಲ್ಲ. ನಾನು ಅವ್ರಿಗೆ ತುಂಬ ನನ್ನ ಹತ್ರ ಏನಿರುತ್ತೋ ಆಗೋದು. ನನ್ನ ಕೈಯಲ್ಲಿ ಒಡವೆ ಗಿಡವೆ ಇದ್ರೆ ಅಡ ಇಟ್ಟು ಕೊಟ್ಬಿಟ್ಟಿದ್ದೀನಿ. ಎಷ್ಟೋ ಸರಿ ನನ್ನ ಕೈಯಲ್ಲಿ ಒಡವೆ ಇರೋನ ಅಡ ಇಟ್ಟು ಹುಡುಗರಿಗೆ ಫೀಸ್ ಕಟ್ಬಿಟ್ಟಿದ್ದೀನಿ. ಸುಮಾರು ಕಾಲೇಜ್ಗಳಿಗೆ ಕಟ್ಟಿದ್ದೀನಿ ಮೇಡಮ್. ನಮ್ಮ ನೆಲಮಂಗಲದಲ್ಲೂ ಕಟ್ಟಿದ್ದೀನಿ. ಬೆಂಗಳೂರಲ್ಲಿ ಸಾಕಷ್ಟು ಕಾಲೇಜ್ಗಳಿಗೆ ನಾನು ಅವ್ರಿಗೆ ಎಜುಕೇಷನ್ಗೆ ಬಟ್ಟೆ ಎಲ್ಲ ಕೊಡಿಸಿದ್ದೀನಿ. ಹೆಸರುಗಳು ಇದ್ದಾವೆ, ಸುಮಾರು ಜನ ಮರ್ತ್ಬಿಟ್ಟಿದ್ದೀನಿ. ಬಟ್ ಅದು ಬರ್ತಾ ಈಗ 18ರಲ್ಲಿ ಸದ್ಯದಿಂದ JDU ಪಕ್ಷಕ್ಕೆ ಅಂತಾನೆ ಸೇರ್ಕೊಂಡೆ. ನಾನು ಪಕ್ಷದಲ್ಲೇ ಉಳ್ಕೊಂಡು ಏನಾದರೂ ಒಂದು ಸಾಧನೆ ಮಾಡೋಣ ಅಂತ 0 ಅದರಲ್ಲಿ ಈ JDU ಅಂದ್ರೆ ಯಾರಿಗೂ ಗೊತ್ತೇ ಇಲ್ಲ ಮೇಡಮ್. ನಮ್ಮ ತಾಲೂಕಲ್ಲಿ ನೆಲಮಂಗಲ ಇರ್ಬೋದು, ಎಲ್ಲೂ ಗೊತ್ತಿಲ್ಲ. ಅಂದ್ರೆ ಹಿಂದೆ ಇತ್ತು, ಇದಾದಾಗ ಗೊತ್ತಿಲ್ಲ. ನಾನು ಆಮೇಲೆ ಅದನ್ನ ಆತಿದ್ದಂಗೆ ಏನ್ ಮಾಡ್ರೆ ಅದನ್ನ ಸ್ವಲ್ಪ ಸ್ಟ್ಯಾಂಡರ್ಡ್ ಮಾಡ್ಕೊಂತ ಹೋದೆ. ರಿಸ್ಕ್ ಮಾಡ್ಕೊಂಡು ಹಂತವಾಗಿ ಹೋದೆ ಮೇಡಮ್. 23ರಲ್ಲಿ ನಾನು ಗೆಲ್ಲ ಅಂತ ಕ್ಯಾಂಡಿಡೇಟ್ ಮೇಡಮ್ ನೆಲಮಂಗಲ ತಾಲೂಕಲ್ಲಿ. ಅವತ್ತು ಏನಾಯ್ತು ಅಂತ ಗೊತ್ತಿಲ್ಲ. ನಾನು ಯಾರು ಹಳ್ಳಿ ಒಳಗೆ ತೀರೋಗಿದ್ರು, ಅಲ್ಲೋಗಿ ಬರೋದ್ರೊಳಗೆ ನಂದು ರಿಸಲ್ಟ್ ಆಗೋಗ್ಬಿಡ್ತು. ನಂದು ಅಪ್ಲಿಕೇಶನ್ ರಿಸಲ್ಟ್ ಆಯ್ತು. ಏನು ಕಾಯ್ತು ಅಂದ್ರೆ ಸೂಚಕರದ್ದು ಕಮ್ಮಿ ಮಾಡಿಬಿಟ್ಟಿದ್ರು. 2 ಅಪ್ಲಿಕೇಶನ್ ಹಾಕಿದ, 2ರಲ್ಲೂ ಈ ಸೂಚಕರು 10 ಜನ ಹಾಕದ, 9 ಜನ ಹಾಕ್ಬಿಟ್ಟಿದ್ರು ಮೇಡಮ್. ಅವತ್ತು ಸುಮಾರು ದುಡ್ಡು ಹೋಯ್ತು ಮೇಡಮ್. ನಾಮಿನೇಷನ್ ಮಾಡಿ ಎಲ್ಲ ಆಗಿತ್ತು. ಪಾಪ ಅಪೂರ್ವ ಬಿದ್ರಿ ಅವರು ಅಂತೇಳಿ ಎಲೆಕ್ಷನ್ ಆಫೀಸರ್ ಭಾಳ ನೊಂದ್ಕೊಂಡ್ರು. ಒಳ್ಳೆ ವ್ಯಕ್ತಿ, ಜನಸಂಪರ್ಕ ಚೆನ್ನಾಗಿತ್ತು ಅಂತೇಳಿ ಅದು ಹಂಗೆ ಬಿಟ್ಟಿದ್ದೆ ಮೇಡಮ್. ಬೇಸಿಕ್ ಈಗ ನನಗೆ ತೀರ್ಮಾನ ಮಾಡಿದೆ, ರಾಜಕೀಯ ಇಲ್ದಿದ್ರೂ ಪರವಾಗಿಲ್ಲ, ನೆಲಮಂಗಲ ತಾಲೂಕಲ್ಲಿ
ಗುಡಿಸ್ಲು ಮುಕ್ತಗೊಳಿಸ್ಲೇಬೇಕು ಅಂತ ತೀರ್ಮಾನ ಮಾಡಿ ತಾಳ ಮಟ್ಬಿಟ್ಟಿದ್ದೀನಿ ಮೇಡಮ್. ಈಗ ಆಗ್ಲೇ ನಾನು ಆಲ್ಮೋಸ್ಟ್ ನನ್ನ ಪ್ರಕಾರ ಈಗಾಗಲೇ 700 ಇಂದ 800 ಮನೆ ರನ್ನಿಂಗ್ ಇದೆ ಮೇಡಮ್. ಈಗಾಗಲೇ ಕಟ್ಟಿಸ್ಕೊಟ್ಟಿರೋದು. ಇಲ್ಲ ಮೇಡಮ್, ಎಲ್ಲ ರನ್ನಿಂಗ್ ಇದಾವೆ, ಪೈಂಟ್ ನಡೀತಾವೆ, ಕೆಲವು ನೆಂಟ್ಲು ಲೆವೆಲ್ ಹೋಗಿದ್ದಾವೆ, ಕೆಲವು ಮೋಲ್ಡ್ ಆಗಿದ್ದಾವೆ. ಮೋಲ್ಡ್ ಹಾಕೋರ್ಗೂ ಕೊಡ್ತಾ ಇದ್ದೀನಿ. ಬಟ್ ಈಗ ಅರ್ಧ ಬರ್ಧ ಆಗ್ಬಿಟ್ಟಿದೆ ಮೇಡಮ್. ಅದೆಲ್ಲ ನಿಮಗೆ ತೋರಿಸ್ತೀನಿ ಮೇಡಮ್. ಮೇಲೆ ಅರ್ಧ ಬರ್ಧ ಆಗ್ಬಿಟ್ಟಿದೆ ಫುಲ್ಲು. ಈಗ ಮನೆ ಪಾಯ ಹಾಕಿರೋರು 1,000 ಮೇಡಮ್ ನಮ್ಮ ತಾಲೂಕಲ್ಲಿ. ನಿಮ್ಮ ಆದಾಯದಲ್ಲೇ ನೀವು ದುಡ್ಡಲ್ಲೇ ಕೊಡ್ತಾ ಇರೋದು ಮೇಡಮ್. ನಾವು ಯಾವುದೇ ಪಕ್ಷದಿಂದ ಯಾವುದೇ ನಮ್ಗೆ ಫಂಡ್ ಬರ್ತಾ ಇಲ್ಲ, ಯಾವುದೇ ಪಕ್ಷದವ್ರು ನಮ್ಗೆ ಸಹಾಯ ಮಾಡ್ತಾ ಇಲ್ಲ. ಇದು 0 ಇಂದ ನೆಲಮಲ ಈ ನಮ್ಮ ಬೆಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ ಈಗ ತಲೆ ಎತ್ತಿಸ್ತಾ ಇದ್ದೀನಿ ನಾನು ನಿಂತ್ಕೊಂಡು. ಈಗೆಲ್ಲ ನಮ್ಮ ರಾಜ್ಯದಲ್ಲಿ ಪೂರ್ತಿ ನಾನು ಇದನ್ನ ಸಂಘಟನೆ ಮಾಡಬೇಕು ಅಂತಾನೆ ನಾನೇ ಒಂದು ಇತ್ತೋಡು ಮಹಿಮಾ ಪಾಟೀಲ್ ಅವರು ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಅವ್ರು ಸ್ವಲ್ಪ ನನಗೆ ಫುಲ್ ಫ್ರುಶ್ ಮಾಡ್ಬಿಟ್ಟು ನಾನು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗ್ತೀನಿ, ಅವ್ರು ಮಾಡ್ತಾ ಇಲ್ಲ. ಅದಕ್ಕೆ ನಾವು ನೆಲಮಂಗಲದಿಂದಾನೇ ಸ್ಟ್ಯಾಂಡರ್ಡ್ ಮಾಡ್ಬೇಕು ಅಂತ ನಿಂತಿದ್ದೀನಿ ಮೇಡಮ್. ಅದಕ್ಕೆ ಈಗ ನಾನು ಈಗ ಮುಂದ್ ಬರೋ 28ವರೆಗೂ ಕೆಲಸ ಮಾಡ್ತೀನಿ ಮೇಡಮ್. ನಾನು ಇರೋ ತಕ್ಕ ಮಾಡ್ತಾ ಇರ್ತೀನಿ. ನನ್ನ ಸಂಪಾದನೆ ಆದಂಗೆ ಕಟ್ಕೊಂಡು ಹೋಗ್ತೀನಿ ಮೇಡಮ್. ಯಾಕೆಂದ್ರೆ ನಾನು ಅಪಾರವಾಗಿ ಒಂದು ಹಳ್ಳಿ ಕಮ್ಮಿ ಅಂದ್ರೆ 10-15 ಮನೆ ಕಟ್ಬೇಕಾಗ್ತದೆ. ಈಗ ಬಂದಿರೋ ಪ್ರಕಾರ ಮಾಹಿತಿ ನನ್ಗಿರೋಂಥದ್ದು. ಹಳ್ಳಿಗೆ ಹೋದ್ರೆ ಮನೆಗೆ ಹೋಗ್ತೀನಿ. ಸ್ಕೂಲ್ ಮಕ್ಳುಗಳು ಪಾಪ ನನಗೆ ಕೈ ಮುಗಿದು ಕೇಳ್ಕೊಂತಾರೆ. ಕೆಲವು ಮಕ್ಳುಗಳು, ಅಂಕಲ್ ನನಗೆ ಇದು ಈ ಮನೆ ಕ್ಲಿಯರ್ ಮಾಡ್ಕೊಡಿ ಅಂಕಲ್, ನಮ್ಮ ತಂದೆ ತಾಯಿ ತುಂಬ ಕಷ್ಟ ಅಲ್ಲ ಅವ್ರೆ ಅಂತ ಮಕ್ಳುಗಳು ಕೇಳ್ಕೊಂತಾರೆ. ಅದೊಂದು ನಾನು ಅದನ್ನೇ ಮುಂದೆ ಇಟ್ಕೊಂಡು ಇವತ್ತು ನೀಟಾಗಿ ಎಲ್ಲ ಮನೆ ಸರ್ಕಾರ ಮಾಡ್ಬೇಕಾಗಿರೋ ಕೆಲಸ ನೀವು ಮಾಡ್ತಾ ಇದ್ದೀರಲ್ಲ ಅಂತ ಮೇಡಮ್. ಇನ್ನೊಂದು ಅದಕ್ಕೆ ಇನ್ನೂ ಮುಂದೆ ಹೇಳೋಣ ಅಂದ್ಕೊಂಡಿದೆ. ಫಸ್ಟ್ ಹೇಳ್ಬಿಡ್ತೀನಿ, ಇಷ್ಟು ವರ್ಷದಲ್ಲಿ ಮೇಡಮ್, ಇಡೀ ಇತಿಹಾಸದಲ್ಲಿ ನಾನು ನೋಡ್ಕೊಂಬಂದಿದ್ದೀನಿ, ಯಾವುದೇ MLAಗಳು MP ಗಳು ಯಾವುದೇ ಒಂದು ಮನೆಗೆ ಇವತ್ತಿನವ್ರಿಗೂ ಅವ್ರು ನಿಂತ್ಕೊಂಡು ಕಟ್ಸಿರೋದು ನಾನು ಇದರಲ್ಲೇ ನೋಡಿಲ್ಲ ಮೇಡಮ್. ನೋಡಲ್ಲ ಆ ಥರ ಮನೋಭಾವನೆ ಇರೋರೇ ಇಲ್ಲ ಈ ನಮ್ಮ ರಾಜ್ಯದಲ್ಲಿ. ನಾನು ನೋಡ್ದಂಗೆ, ನಾನು ಈಗ 50 ವರ್ಷ ಮೇಡಮ್ ನನಗೆ. ನಾನು ನೋಡ್ದಂಗೆ ನಾನು ರಾಜಕೀಯಕ್ಕೆ 20ನೇ ವಯಸ್ಸಲ್ಲಿ ಬಂದಿದ್ದೀನಿ. 25 ವರ್ಷ ಆಯಿತು ನಾನು ರಾಜಕೀಯಕ್ಕೆ ಬಂದು. ಯಾರೂ ತಾಳಪ್ಪ ನೀನು ಮನೆ ಕಟ್ಕೊ ಅಂತ 1,000 ಒಂದು 500 ಇಟ್ಟಿಗೆ ಒಂದು 50 ಮೂಟೆ ಸಿಮೆಂಟ್ ಕೊಡಿಸಿರೋ ನಾನು ಇದುವರೆಗೂ ಕೇಳೂ ಇಲ್ಲ, ನಾನು ನೋಡೇ ಇಲ್ಲ ಮೇಡಮ್. ಅದೊಂದು ನನ್ನ ಮನಸ್ಸಲ್ಲಿ ಅವತ್ತಿಂದ ಬಂದಿತ್ತು. ಅಲ್ಲ, ನಿಮಗೆ ಮನೆಗಳನ್ನೇ ಕಟ್ಟಿಸ್ಕೊಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಈ ಮೊದಲ ಮನೆ ಕಟ್ಟಿಸ್ಕೊಟ್ಟಿದ್ದು ಇನ್ಸಿಡೆಂಟ್ ಏನಾದ್ರು ನೆನಪಿದೆಯಾ? ಯಾರು ನಿಮ್ಮ ಹತ್ರ ಬಂದು ಮೊದಲು ಹೇಳ್ಕೊಂಡ್ರು ನಂಗೊಂದು ಗುಡಿಸ್ಲು, ಮನೆ ಇಲ್ಲ, ಈ ಥರ ಪರಿಸ್ಥಿತಿ ಇದೆ, ಈ ಥರದ್ದು ಏನಾದರೂ ಹೇಳ್ಕೊಂಡಿದ್ದು ಉದಾಹರಣೆ ನೆನಪಿದೆಯಾ? ಮೇಡಮ್ ನೆನಪಿದೆ. ನನಗೆ ಹೆಗ್ಗುಂದ ಅಂದ್ಬಿಟ್ಟು ದೌಸ್ಪೇಟೆ ಹತ್ರ ಒಬ್ಬರು ಒಂದು ಗುಡಿಸ್ಲು ಮನೆ ತೋರಿಸ್ತೀನಿ ರೀ. ನಾನೇನಕ್ಕೆ ಹೋಗಿದ್ದೆ, ಅದು ಫುಲ್ಲು ಮಂಬು ಬೆಳೆದ್ಬಿಟ್ಟಿದ್ರು ಅದ್ರ ಮೇಲೆ. ನಾನು ಹೇಳಿದೆ, ಏನು ರಂಬು ಬೆಳ್ಕೊಂಬಿಟ್ಟದೆ, ಅಲ್ಲೇನೋ ಯಾರೋ ಮಾತಾಡ್ತಾವ್ರು, ಏನು ನೋಡ್ರು ಅಂತಂದೆ. ಅಲ್ಲಿ ಹೋಗಿ ನೋಡಿದಾಗ ಅಜ್ಜಿ ಒಂದು ಆಚೆ ಬಂತು. ಅದು ನೋಡ್ಬಿಟ್ಟು ಅಲ್ಲೇ ನನಗೆ ಅವತ್ತೇ ಡಿಸೈಡ್ ಮಾಡಿದ್ದು ನೋಡ್ರಿ. ಈಗ 1 ವರ್ಷ ಹಿಂದೆ ಅನಿಸುತ್ತೆ ನನ್ನ ಪ್ರಕಾರ. ಅವತ್ತು ನೋಡಿದೆ, ಏನಾದರೂ ಮಾಡಿ ಗುಡ್ಲು ಸೀಟ್ ಮನೆಗಳ್ನ ಕಂಪ್ಲೀಟ್ ಕೆಲಸ ಮಾಡಲೇಬೇಕು, ಏನು ಮಾಡೋದು ಇದಕ್ಕೆ ಅಂತ ಹೇಳ್ಬಿಟ್ಟು ಒಂದು ರಾತ್ರಿ ಎಲ್ಲ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿದೆ. ಯಾರು ಗೈಡ್ಲಿಂಗ್ಸು ತೊಗೊಳ್ಲಿಲ್ಲ, ಸೀದಾ ಯೋಚನೆ ಮಾಡಿದೆ. ಆ ಹೆಗ್ಗುಂದಲ್ಲಿ ಎಷ್ಟು ಮನೆ ಬಡವರವ್ರ ನೋಡ್ರಪ್ಪ ಅಂದೆ. ಯಾರೋ ಒಬ್ಬ ಹುಡುಗನಿಗೆ ಕರೆದೆ, ನಾನು ಕರ್ಕೊಂಡವ್ರು ಅಲ್ಲಿಗೆ ಅಂದೆ. ಏನು ಆಯ್ತಂತ ದಾಸೇನಹಳ್ಳಿ ಮತ್ತೆ ಹೆಗ್ಗುಂದ 2 ಊರಿಗೆ ಕರ್ಕೊಂಡೋದ್ರು ಪಾಪ ಅವರು. ಅಲ್ಲಿ ನೋಡಿ ಅಲ್ಲಿರೋ ಪರಿಸ್ಥಿತಿ ಎಲ್ಲ ಗುಡಿಸ್ಲು ಮೇಡಮ್, ಟೋಟಲ್ ಗುಡಿಸ್ಲು ಎಲ್ಲ ಇದೆ. ನನ್ನ ಹತ್ರ ಪ್ರೂಫ್ ಇದೆ, ಎಲ್ಲ ಗುಡಿಸ್ಲು ಮೇಡಮ್. ನೋಡ್ಬಿಟ್ಟು ಹೊಟ್ಟೆ ಉರಿದೋಗ್ಬಿಟ್ಟು ಮೇಡಮ್. ಅಲ್ಲೇ ಇಮಿಡಿಯೇಟ್ ಅಲ್ಲೇ ನಿಂತ್ಬಿಟ್ಟು ನಮ್ಮ ಮಿಸ್ಸಸ್ಸಿಗೆ ಫೋನ್ ಮಾಡಿದೆ, 50,000 ದುಡ್ಡು ಹಾಕೊಂಬ ನನ್ನ ಅಕೌಂಟ್ಗೆ ಅಂದೆ. ಅವಳು ಏನಕ್ಕಪ್ಪ ಅಂದೆ. ಹೇಳ್ತೀನಿ ಅಂದೆ. ಅಲ್ಲೇ ದಿಂಡು, ಬೋರ್ಡ್ರಸ್ಸು, ಇಟ್ಟಿಗೆ ಎಲ್ಲ ಒಡಿಸಿ ಅಲ್ಲೇ JCB ಕರೆಸಿ ಎಲ್ಲ ಕ್ಲಿಯರ್ ಮಾಡಿ ಅಲ್ಲೇ ಮೇಸ್ತ್ರಿಗೆ ಒಪ್ಪಿಸ್ಬಿಟ್ಟೆ. ಎಷ್ಟು ಕೊಡೋಕೆ ಹೋದ ಅಣ್ಣ? 25,000 ಕೊಡಿ ಸರ್. ಅದು 20ಕ್ಕೆ 15 ಕಟ್ಕೊಟ್ಬಿಡ್ತೀನಿ ನಾನು. 25,000 ಕೊಡಿ ಅಣ್ಣ, ಬಡವ್ರು ಕಟ್ಸ್ತಾ ಇದ್ದೀರಾ ಅಂದರು. ಆಯ್ತು ಬಾರಂತ ಎಲ್ಲ ಖರ್ಚ್ಕೊಂಡೋಗಿ ಅಲ್ಲೇ ನಿಂತು 2 ಮನೆ ಅಲ್ಲೇ ಕಂಪ್ಲೀಟ್ ಮಾಡಿಸ್ಬಿಟ್ಟೆ. 3 ಲಕ್ಷ ಆಯಿತು. 2 ಮನೆ ಒಂದೂವರೆ ಕ್ಲೋಸ್ ಆಯಿತು. ಸೀಟು ಮತ್ತು ಸ್ಟ್ಯಾಂಡು, ಕಿಟಕಿಗಳು, ಡೋರ್ ವಾಸ್ಗಳೆಲ್ಲ ಅಲ್ಲೇ ತರಿಸ್ಬಿಟ್ಟು ಅಲ್ಲೇ ಇಮಿಡಿಯೇಟ್ ಮಾಡಿ ಬರಲೇ ಇಲ್ಲ ಮೇಡಮ್. ಅಲ್ಲೇ ಕಾರಲ್ಲೇ ಕೂತ್ಕೊಂಡು ಅಲ್ಲೇ ತರಿಸಿ ಎಲ್ಲ ಕ್ಲಿಯರ್ ಮಾಡಿಸಿ ಅಲ್ಲಿಂದ ಬಂದು ಮನೆಗೆ ಬಂದಮೇಲೆ ಮನೆಗೆ ಯೋಚನೆ ಮಾಡಿದೆ. ನಮ್ಮ ಮನೆಯವ್ರಿಗೆ ಅವತ್ತೇ ಯಾವಾಗ ಹೇಳಿದೆ, ನೋಡಮ್ಮ ಅವತ್ತೇ ನಿಮ್ಗೆ ಹೇಳಿ ಮತ್ತೇನು ಹೇಳ್ತೀನಿ ಅದನ್ನ, ನೋಡಮ್ಮ ನನ್ನ ಕೆಲಸ ಹೆಂಗಿದೆ, ನಾನು ದುಡಿಯೋ ದುಡ್ಡು ಇನ್ನು ಕೇಳಬೇಡಿ ನೀವು. ನಾನು ನಮ್ಮ ತಾಲೂಕಿಗೆ ಫಸ್ಟ್ ನಮ್ಮನೆ ಇದ್ದಂಗೆ, ನನ್ನ ತಾಲೂಕು ಫಸ್ಟು ನಮ್ಮ ಮನೆ ಸರಿ ಮಾಡ್ಕೊಂತೀನಿ, ತಾಲೂಕು ಸರಿ ಮಾಡ್ಕೊಂತೀನಿ, ಆಮೇಲೆ ಹೊರಗಡೆ ನೋಡೋಣ. ಹೊರಗಡೆ ನನಗೆ ಕಾಲ್ ಮಾಡ್ತಾ ಇದ್ರು. ಗುಡಿಸ್ಲೇ ಇಲ್ಲ, ಮನೆ ಇಲ್ಲ ಅಂದವ್ರಿಗೆ ಮನೇನ ಆ ಕ್ಷಣಕ್ಕೆ ಮಾಡಿಕೊಟ್ಟವ್ರು ನೀವು. ಆಮೇಲೆ ಬರ್ತಾರೆ ನಿಮ್ಮ ಹತ್ರ, ಅಣ್ಣ ನಿಮ್ಮಿಂದ ಉಪಕಾರ ಆಯಿತು, ನನಗೆ ಅಂತ ಒಂದು ಸೂರು ಸಿಕ್ತು ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ಅವಾಗ ಏನು ಅನ್ನಿಸ್ತು ನಿಮಗೆ? ಮೇಡಮ್, ನನಗೆ ನಮ್ಮ ತಾಯಿ ಹೊಟ್ಟೆ ಹುಟ್ಟು ಬಂದಾಗಿಂದ ಜೀವನದಲ್ಲಿ ಅದೊಂದು ತುಂಬ ಖುಷಿ ಆಯಿತು. ಮೊನ್ನೆ ರೀಸೆಂಟಾಗಿ ನೀವು ಕೇಳಿದ್ಕೆ ಉತ್ತರ ಹೇಳ್ತಾ ಇದ್ದೀನಿ. ಈ ವಾರದ ಮುಂಚೆ ಎಲ್ಲ ಮನೆಗೆ ಬಂದಿದ್ರು, ಅದು ವಿಡಿಯೋ ನನ್ನ ಹತ್ರ ಇದೆ. ಬಟ್ ಎಲ್ಲರೂ ಬಂದರು, ಮಕ್ಳುಗಳೆಲ್ಲ ಬಂದು ಕಾಲಿಗೆ ಬೀಳಕ್ಕೆ ಬಂದ್ಬಿಟ್ರು. ಅಣ್ಣ ನಮಗೆ ಇಂಥದ್ದೆಲ್ಲ ಮಾಡ್ತಾ ಇದೆಯಲ್ಲ, ನಮಗೊಂದು ಈಗ ಅವಕಾಶ ಮಾಡಿಕೊಡಿ, ನಮಗೊಂದು ಮನೆ ಕಟ್ಕೊಡಿ, ನಮಗೊಂದು ಮನೆ ಕೊಡಿ, ತುಂಬ ಕಷ್ಟದಲ್ಲಿದ್ದೀನಿ ಅಂತ ಕೇಳ್ಕೊಂಡ್ರು. ಎಲ್ಲರಿಗೂ ಹೇಳಿದ್ದೀನಿ, ಕಟ್ಕೊಡ್ತೀನಿ,
ಪ್ರತಿಯೊಬ್ಬರಿಗೂ ಕಟ್ಕೊಡ್ತೀನಮ್ಮ, ಸ್ವಲ್ಪ ಟೈಮ್ ಕೊಡಿ ನನಗೆ. ಯಾಕೆ ದುಡ್ಡು ಕಾಸು ನಾನು ಯಾಕೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೂ ಅಲ್ಲ. ನಾನು ದುಡ್ದಿರೋ ಸ್ವಂತ ಕಾಸಲ್ಲಿ ಯಾವುದೋ ಪಾರ್ಟಿಯವರಾಗಲಿ ಮತ್ತೊಬ್ಬರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಇವತ್ತು ನೀವು 1 ಲಕ್ಷ ನೀವೆಲ್ಲಾದರೂ ಹೋಗಿ ಒಂದು ಪಂಚಾಯತಿಯಲ್ಲಿ ಯಾವುದೋ ಒಂದು ಲೋನ್ ನೀವು 1 ಲಕ್ಷ ತಗೊಬೇಕು ಅಂತಂದರೆ ನೀವು ಎಷ್ಟು ಸರ್ಕಸ್ ಮಾಡಬೇಕು. ಬಟ್ ನಾನು ಒಂದು ಮನೆಗೆ 1.5 ಲಕ್ಷ 2 ಲಕ್ಷ ಆಗ್ತದಪ್ಪ ಇದೆಲ್ಲ ಮೆಟೀರಿಯಲ್ ಕೊಡ್ಸೋಕ್ಕೆ. ಕೆಲವರು ದುಡ್ಡಿರೋರು ಕಟ್ಸ್ಕೊಳ್ರಿ, ತೊಂದರೆ ಇಲ್ಲ, ಅದಕ್ಕೆ ಮೆಟೀರಿಯಲ್ ಪೂರ್ತಿ ಕೊಡಿಸ್ತೀನಿ. ಕೆಲವ್ರಿಗೆ ಕಾಸಿರಲ್ಲ, ನಾನೇ ಕಟ್ಕೊಡ್ಬೇಕು ಅಂದರೆ ತುಂಬ ದೊಡ್ಡ ಮನೆ ಕಟ್ಟೋಕ್ಕಾಗಲ್ಲಮ್ಮ ನಮ್ಮ ಕೈಲಿ. ನಿಮಗೆ ಅನುಕೂಲ ಆಗಿರೋಕ್ಕೆ ಟೈಲ್ಸಿಂದ ಕೊಡಿಸ್ತಾ ಇದ್ದೀನಿ ಮೇಡಮ್, ಟೈಲ್ಸಿಂದ ಎಲ್ಲ ಕೊಡಿಸ್ತೀನಿ ಮಾಡ್ಕೊಳ್ಳಿ ಅಂತ ಹೇಳ್ದೆ. ಪ್ರತಿಯೊಬ್ಬರಿಗೂ ಡೈಲಿ ಮನೆ ಕಟ್ಟೋರು ಅಂತ ನಮ್ಮ ಮನೆ ಹತ್ರಕ್ಕೆ ಡೈಲಿ 5 ರಿಂದ 10 ಜನ ಬರ್ತಾರೆ ಮೇಡಮ್. ಎಲ್ಲರಿಗೂ ಒಂದೊಂದು ವಾರ ಟೈಮ್ ಕಟ್ ಕಳಿಸ್ತೀನಿ. ನನಗೆ ಪೇಮೆಂಟ್ಗಳು ನಮ್ಮ ಅವೆಲ್ಲ ಈಗ ನಮ್ಮ JCPಗಳ ಮಧ್ಯೆ ಬೇಜಾನಿದೆ ನಮ್ಮ ಬಿಸ್ನೆಸ್, ಅದೆಲ್ಲ ಬಂದಿತ್ತನ್ನ ಆ ವೆಹಿಕಲ್ಗಳಿಗೆ ಲೋನ್ಗಳಿದಾವೆ ಅವೆಲ್ಲ ಕಟ್ಕೊಂಡು ಏನು ಎಕ್ಸ್ಟ್ರಾ ಉಳಿತಾವೆ ಹೌದು, ಆ ಉಳಿಯೋರ ದುಡ್ಡು ಏನು ಎಕ್ಸ್ಟ್ರಾ ಬರುತ್ತೋ ಅದು ಉಳಿದಿದ್ದ ದುಡ್ಡನ್ನ ತೊಗೊಂಡೋಗಿ ರೆಡಿ ಮಾಡ್ತಾ ಇದ್ದೀನಿ ಮೇಡಮ್. ಎಲ್ಲ ಮನೆಗಳು ಕಟ್ಸ್ಕೊಡ್ತಾರೆ. ಈಗ ಒಟ್ಟಾರೆ ನಿಮ್ಮ ಲೆಕ್ಕದಲ್ಲಿ 1,000 ಫಲಾನುಭವಿಗಳಂತೂ ಇದ್ದಾರೆ. ಹಾಂ ಮೇಡಮ್ ಇದ್ದಾರೆ. 1000 ಕಮ್ಮಿನೇ, ಯಾಕೆ ಮೇಡಮ್ 1000 ಇಲ್ಲ, ಇನ್ನೂ ಜಾಸ್ತಿ ಇದ್ದಾರೆ. ಈಗ ಪ್ರೆಸೆಂಟ್ ನನ್ನ ಪ್ರಕಾರ ಈಗಾಗಲೇ 1000 ದಾಟಿದ್ದಾವೆ ಮನೆಗಳನ್ನೇ. ರನ್ನಿಂಗ್ ಇರೋದೇ ಈಗ 1000 ಇದೆ. ಈ ಕ್ಲಿಯರಿಗೆ ಬಂದಿರೋದೇ ಒಂದು 500 ರಿಂದ 600 ಬಂದಿದ್ದಾವೆ, ಫೈನಲಿ ಬಂದಿದ್ದಾವೆ. ಆಮೇಲೆ ಈ ಹಳೆ ಮನೆ ಕೆಲವರು ಅರ್ಧಬರ್ಧ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಅವ್ರಿಗೆ ಪ್ಲಾಸ್ಟಿಂಗ್ ಮಾಡೋಕ್ಕಾಗದೆ ಸಾಲ ಮಾಡ್ಕೊಂಡು, ಕೆಲವು ಯಾವುದು ಗೋಲ್ಡ್ ಲೋನ್ಗಳು ತೊಗೊಂಡು ಕೆಲವು ಇದೇ ಆಗಿದೆ ಮೇಡಮ್. ಏನಾಗಿದೆ ಅಂದರೆ ಕೆಲವು ಗೋಲ್ಡ್ ಲೋನ್ ತಗೊಂಡ್ಬಿಟ್ಟು ಕಂತು ಕಟ್ಟಕ್ಕಾಗಿಲ್ಲ ಅವ್ರಿಗೆ, ಅಂಥವ್ನ ಅರ್ಧಕ್ಕೆ ನಿಲ್ಸಿದ್ದಾರೆ. ಅದು ರೆಡಿ ಮಾಡಿಸ್ಕೊಡ್ತಾ ಇದ್ದೀನಿ ಮೇಡಮ್. ಪ್ರತಿಯೊಂದು ಮಾಡ್ತಾ ಇದ್ದೀನಿ. ಯಾವುದು ನಮ್ಮ ತಾಲೂಕಲ್ಲಿ ಜನ ಏನು ಅಂದ್ಕೊಂಡವ್ರ ಗೊತ್ತಿಲ್ಲ. ನನ್ನ ಕೆಲಸ ಚೆನ್ನಾಗಿ ಅನುಕೂಲವಾಗಿದೆ, ಕೆಲಸ ಮಾಡಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಎಲ್ಲರೂ ಅಜ್ಜಿಯಿಂದ ಮಕ್ಕಳವ್ರಿಗೂ ತುಂಬ ಇಷ್ಟಪಡ್ತಾವ್ರೆ. ಆ ಒಂದು ಖುಷಿ ನಮ್ಮ ತಂದೆ ತಾಯಿಗೆ ಹೋಗಿ ಮುಟ್ಲಿ ಅಂತ. ಇದು ಹಾಗಾದ್ರೆ ನಿಮ್ಮ ತಂದೆ ತಾಯಿಯಿಂದ ಬಂದಿದ್ಯಾ ಈ ಜನಕ್ಕೆ ಸಹಾಯ ಮಾಡಬೇಕು ಅನ್ನೋದು? ಯಾರಿಂದ ಬಂತು? ನಮ್ಮ ತಂದೆ ತಾಯಿ ಇದ್ದಾಗ ನಮ್ಮ ತಂದೆ ಹೇಳೋರು ಏನಂತ ಹೇಳಿದ್ರೆ 2 ಸರಿ ಅಂದ್ರೆ, ನಮ್ಮ ತಂದೆ ಒಬ್ರು ಪ್ರಸನ್ನಯ್ಯ ಅಂತ ಒಬ್ಬ ಪೊಲೀಸು ಇಂಟ್ರಿ ಬಂತಂತೆ ನಮ್ಮೂರಲ್ಲಿ. ನಮ್ಮ ತಂದೆ ಕೂಲಿ ಕೆಲಸ, ನಮ್ಮ ತಾಯಿ ತಂದೆ ಇಬ್ರು ಮಾಡ್ತಿದ್ವು. ಅವು ಬಂದಾಗ ಏನು ಮಾಡಂತೆ, ನಮ್ಮ ತಂದೆ ಹೊಸ ಪಂಚೆನೋ ಶರ್ಟು ತಗೊಂಡು ಹಾಕೊಂಡಿದ್ರಂತೆ. ಅವರು ಪ್ರಸನ್ನಯ್ಯ ಅಂತೇಳಿ ಪೊಲೀಸ್ ರಿಟೈರ್ಡ್ ಆಗಿರ್ಬೋದು, ಇಲ್ಲ ಇನ್ನೂ ಇರ್ಬೋದು ಕೆಲಸದಲ್ಲಿ. ಇದು ತುಂಬಾ ಜನ ಮಾತಾಡ್ತಾರೆ ನಮ್ಮ ತಂದೆದು, ನಿಮ್ಮ ತಂದೆ ಭಾಳ ಒಳ್ಳೆ ಮನ್ಸರಿ, ನಿಮ್ಮ ತಂದೆ ಹೆಸರು ಉಳಿಸ್ಕೊಂಬಿಟ್ಟೆ ನೀನು ಅಂತಾರೆ ಇವತ್ತು. ಹೌದು ಅಂತಾರೆ ಮೇಡಮ್. ಆಮೇಲೆ ಏನು ಮಾಡಿದ್ರಂತೆ ಅವರು, ಬೈಲಯ್ಯ, ನಮ್ಮ ಅಪ್ಪನ ಹೆಸರು ಬೈಲಪ್ಪ ಅಂತ, ಬೈಲಯ್ಯ ನಿನ್ನ ಪೊಲೀಸ್ ಇಂಟ್ರಿ ಬಂದ್ಬಿಟ್ಟದ್ ಕಣೋ, ಬಟ್ಟೆ ಇಲ್ಲ ಕಣೋ ಅಂದಂತೆ. ಆ ಹುಟ್ಟಿರೋ ಬಟ್ಟೆನೇ ಪಂಚೆನೂ ಶರ್ಟ್ನ ಹಂಗೆ ತೆಗ್ದು ಟೂವಲ್ನ ಒಂದು ತೆಗ್ದು ಹೋಗೋ ಅಂತ ಹೇಳಿ ಕಳಿಸ್ರಂತೆ. ಆ ಯಪ್ಪ ಪೊಲೀಸ್ ಆಗಿ ಒದಗಿ ಆ ಬಟ್ಟೆ ಕೊಡಿಸ್ರಂತ ಹೊಸವು. ನೋಡಿ ಅದೇ ಬಟ್ಟೆ ಇಟ್ಕೊಂಡೋಗಿ ನೋಡಿ, ಆ ಗುಣ ನಿಮ್ಮಲ್ಲಿ ಬಂದಿದೆ. ಅದಾದ ನಂತರ ಮೇಡಮ್ ನನಗೆ ಶಕ್ತಿ 2002ರಿಂದ ಈಚೆಗೆ ಮೇಡಮ್ ನನಗೆ ಜನಗಳಿಗೆ ಏನಾದ್ರು ಒಳ್ಳೇದು ಮಾಡಬೇಕು, ಆದ್ರೆ ನನಗೆ ಶಕ್ತಿ ಇರಲಿಲ್ಲ ಮೇಡಮ್. ಯಾರಿಗಾದ್ರೂ ನಾನು 500 ರೂಪಾಯಿ ಹೆಲ್ಪ್ ಮಾಡ್ಬಿಟ್ರೆ ನಾನೇ ಕಷ್ಟದಲ್ಲಿದೆ ಅಂದ್ರೆ ನನಗೆ, ನೀವು ಬಲವಾಗಿದ್ರೆ ಇನ್ನೊಬ್ರಿಗೆ ಶಕ್ತಿ ತುಂಬೋದು, ನಾನೇ ಬಲವಾಗಿಲ್ಲ ಅಂದ್ರೆ ನಾನು ಹೆಂಗ್ ತುಂಬಕತ್ತಿದ್ ಮೇಡಮ್. ದೇವ್ರನ್ನ ಯಾವಾಗ ಹೋದಾಗ ಕೇಳ್ಕೊಂಡೇನೋ, ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಕೈ ಮುಗಿದು ಕೇಳಿನೋ, ತಾಯಿ ನನಗೆ ಏನು ಕೊಡ್ದಿರು ಸರಿ, ಏನಾದ್ರು ಜನಕ್ಕೆ ನನ್ನ ಕಡೆಯಿಂದ ಸಹಾಯ ಮಾಡೋಂಥ ಶಕ್ತಿ ಕೊಡಮ್ಮ ಅಂತ ಕೇಳಿವ್ನು ನಾನು. ಯಾವಾಗ ಅಲ್ಲೋದ್ರೆ ಇವಾಗ ಹೋದ್ರೆ ಅದನ್ನೇ ಕೇಳ್ತೀನಿ. ಇವತ್ತು ನಮ್ಮ ಆಂಜನೇಯನ ಮುಂದೆ ದೇವ್ರ ಮುಂದೆ ನಿಂತ್ಕೊಂಡು ಅದೇ ಕೇಳೋದು. ನಾವು ನನ್ನ ಮಕ್ಕಳೆಲ್ಲ ಚೆನ್ನಾಗಿದ್ದೀವಿ, ನಮಗೆ ಫ್ಯಾಮಿಲಿಗೆ ಏನು ಬೇಕೋ ದೇವ್ರು ನೀನೆಲ್ಲ ಕೊಟ್ಟಿದ್ಯಾ, ನಾನೆಲ್ಲ ಉಳಿಸು, ನಮ್ಮ ತಂದೆ ಏನು ಉಳಿಸಿದ್ರ ನಾನು ಅದು ಉಳಿಸ್ಕೊಂಡಿದ್ದೀನಿ. ಅಲ್ಲಿ ಹೋದಾಗ ನಾನು ಹಿಂಗೆ ಕೈಯಿಂದ ಯಾವಾಗ ಮುಗಿ ಕೇಳ್ತಾ ಇರ್ತೀನಿ, ಜನಕ್ಕೆ ಏನಾದ್ರು ಹೆಲ್ಪ್ ಮಾಡೋಂಥ ಶಕ್ತಿ ಕೊಡು. ರಾಜಕೀಯ ಬಿಟ್ಬಿಡಿ, ಹೊರತುಪಡಿಸಿ ರಾಜಕೀಯದು ಬೇರೆ ಒಂದ್ ಕಡೆ, ಅದು ಗೆದ್ದಾದ್ಮೇಲೆ ಏನಾಗುತ್ತೋ ಅದನ್ನ ನೋಡೋಣ. ಈಗ ನಾನಿರೋವರೆಗೂ ಜನ ಒಬ್ಬ MLA ಏನು ಗೌರವ ಕೊಡ್ತಾರೋ ಅದು ನಮಗೆ ಬೇಡ, ಒಬ್ಬ ಒಳ್ಳೆ ನಮ್ಮ ತಾಯಿ ತಂದೆಗೆ ಮಗನಾಗ ಅನ್ನೋದಕ್ಕೆ ಒಂದು ಗೌರವ ಕೊಡ್ಲಿ. ನೀವು ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮ ತಂದೆ ತಾಯಿನೇ ಕೂಲಿ ಕೆಲಸ ಮಾಡ್ಕೊಂಡಿದ್ದವರು, ಅದರಲ್ಲೂ ಇನ್ನೊಬ್ರಿಗೆ ಉಪಕಾರ ಮಾಡೋ ಮನೋಭಾವ ಇತ್ತು ಅಂದರೆ ಅವ್ರನ್ನ ಈ ಕ್ಷಣದಲ್ಲಿ ನೆನಪಿಸ್ಕೊಂಡ್ರೆ ಏನನ್ಸುತ್ತೆ ಅಂತ ಮೇಡಮ್. ನಾನು ಅದನ್ನೇ ಯಾವಾಗೂ ನಿದ್ದೆ ಮಾಡುವಾಗ ಅದೇ ನಮ್ಮ ತಂದೆ ತಾಯಿ ಜ್ಞಾಪನ ಬಂದ್ಬಿಡ್ತಾರೆ. ಈಗ ನಮ್ಮ ತಂದೆ ತಾಯಿ ಬದುಕಿಲ್ಲ, ಇವಾಗ ಇರೋಗ್ಬಿಟ್ರು. ಅವ್ರು ಏನಾದ್ರು ಇದ್ದಿದ್ರೆ ಖುಷಿ ಅಲ್ಲ ಮೇಡಮ್, ನನ್ನ ಎತ್ಕೊಂಡು ಮೆರೆಸ್ಬಿಡೋರೇನೋ. ಬಟ್ ನಮ್ಮ ತಂದೆ ತಾಯಿ ಇದು ನಾವು ಕೇಳ್ಕೊಂಬರ್ಲಿಲ್ಲ. 2017ರಲ್ಲಿ ಒಬ್ಬರು ತೀರ್ಕೊಂಡ್ರು, 2018ರಲ್ಲಿ ಒಬ್ಬರು ತೀರ್ಕೊಂಡ್ರು. ಒಳ್ಳೆ ನಾನು ಸುಖವಾಗಿ ಅವ್ರನ್ನ ಮಡಿಕಣ ಟೈಮಲ್ಲಿ ತೀರೋಗ್ಬಿಟ್ರು. ಅದು ನಮಗೆ ಅದೊಂದು ಬೇಜಾರಾಗ್ಬಿಟ್ಟು ಮೇಡಮ್. ನನಗೆ ಇವತ್ತೇನಾದ್ರು ನಾನು ಮಾಡೋ ಕೆಲಸ ನಮ್ಮ ತಂದೆ ತಾಯಿ ನಾನು ನೋಡ್ಬಿಟ್ಟಿದ್ರೆ ಅವರು ಭಾಳ ಖುಷಿ ಪಡೋರು. ಮನೆಯವ್ರ ಸಪೋರ್ಟ್ ಹೆಂಗಿದೆ ಅಂತ ನೀವಾಗಲೇ ಹೇಳ್ತಿದ್ರಿ, ಅವರ ಆದಾಯ ಏನು ಬೇಕು ಅದನ್ನು ಮಾಡಿಕೊಟ್ಬಿಟ್ಟಿದ್ದೀನಿ ಅಂತ. ಆದರೆ ಕೆಲವೊಮ್ಮೆ ಮಾತುಗಳು ಬರ್ತವೆ, ಬಿಡಿ ನಮ್ಗೆ ಯಾಕೆ ಬೇಕು ಈ ಥರದ್ದು ಹೇಳ್ತಾರೆ, ಇಲ್ಲ ಮಾಡಿ ಮುನ್ನುಗ್ಗಿ, ಜನಕ್ಕೆ ನಾವು ಉಪಕಾರ ಮಾಡದೆ ಇನ್ಯಾರು ಮಾಡ್ತಾರೆ, ಈ ಥರದ್ದು ಇದೆಯಾ ವಾತಾವರಣ? ಹೆಂಗಿದೆ ಮನೇಲಿ? ಇಲ್ಲ ಮೇಡಮ್, ಅದು ಒಂದು ದಿವಸ ಡಿಸ್ಕಸ್ ಮಾಡಿದ್ವು ನಾನು ನನ್ನ ಮಗ ಎಲ್ಲ ಕೂತಿದ್ದು. ನನ್ನ ಮಗನೂ ಮೊನ್ನೆ ರೀಸೆಂಟಾಗಿ ಲವ್ ಮ್ಯಾರೇಜ್ ಆಗಿ ಮದುವೆ ಆದ.
ಎಲ್ಲ ಕೂತ್ಕೊಂಡಿದ್ರು. ನಾನು ಅವ್ರಿಗೆ ಹೇಳಿದೆ, ಮೇಡಮ್ ನೋಡಪ್ಪ, ನಾನು ಜನಸೇವೆ ಮಾಡೋಕ್ಕೆ ನಿಂತಿದ್ದೀನಿ. ಏನಪ್ಪ ಮನೆತಕ್ಕೆ ಜನ ತುಂಬು ಅದು ಇದು ಜನ ಬರ್ತಾರೆ, ಅವ್ರನ್ನ ಹಿಂಗೆ ಸುಧಾರ್ಸಕ್ಕತ್ತದ ನೀನು, ಒಬ್ಬರೇ ಇಬ್ಬರು ಆದರೆ ಸುಧಾರಿಸ್ಬೋದು, ಈಗ 100 ಜನ ಬರ್ತಾವ್ರು ಏನು ಮಾಡ್ತೀಯಪ್ಪ ಅಂತ ನನ್ನ ಕೇಳಿದ್ರು. ನಾನು ಅದಕ್ಕೆ ಹೇಳ್ದೆ, ಮೇಡಮ್ ಈಗ ಏನಪ್ಪ ಸಂಪಾದನೆ ನಿಮ್ಮದು ಇಷ್ಟು ಬರುತ್ತೆ, ಬಾಡಿಗೆ ಬರುತ್ತೆ, ವೆಹಿಕಲ್ಗಳ್ದೆಲ್ಲ ನಿಮ್ಮದು ಏನೈತೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನೀವು ತೊಗೊಂಡು ನೀವು ನೋಡ್ಕೊಳ್ಳಿ, ನನಗೆ ಬೇಡ. ನಿಂಗೆ ಬಾಡಿಗೆ ಬರೋಂಗೆ ಮಾಡಿದ್ದೀನಿ, ಒಂದೆರಡು ಲಕ್ಷ ಬಾಡಿಗೆ ಬರೋಂಗಿದೆ, ಸಾಕು, ನಿಮ್ಮ ಜೀವನ ನೀವು ಮಾಡ್ಕೊಳ್ಳಿ. ನಿಮ್ಗೇನು ಮನೆ ಇರೋಕ್ಕೆ ಮನೆ ಇಲ್ಲ ಮತ್ತು ಏನಿಲ್ಲ ಅಂದರೆ ಏನೋ ತೊಂದರೆ ಇಲ್ಲ. ನಮ್ಮ ತಂದೆ 3 ಎಕರೆ ಜಾಗ ಬಿಟ್ಟಿದ್ದಾರೆ, ಆ 3 ಎಕರೆ ಜಾಗ ಇದೆ. ನಾನು ಒಂದು 4-5 ಸೈಟ್ ಕೊಡಿಸಿದ್ದೀನಿ, ಎಲ್ಲ ಮಕ್ಳಿಗೂ ಕೊಡಿಸಿದ್ದೀನಿ. ನೀವೇನೋ ಮಾಡ್ಕೊಳ್ರಪ್ಪ, ನೀವು ನನಗೆ ಕೊಡಬೇಡಿ. ನನಗೇನೋ ಕಷ್ಟ ಅಂತ ಬಂದಾಗ ಸಾಲ ಅಂತ ಕೊಡಿ, ಅದನ್ನ ವಾಪಸ್ ಕೊಡ್ತೀನಿ. ಬಟ್ ನಾನು ಮಾಡೋ ಬಿಸ್ನೆಸ್ಸು ಏನಿದೆಯೋ ಅದರಲ್ಲಿ ನೀವು 25% ನೀವು ತಗೊಳ್ಳಿ, 75% ನಾನು ಮಾಡಿಕೊಂತೀನಿ ಹೇಳಿದ್ದೀನಿ ಮೇಡಮ್. ಅದಕ್ಕೆ ಅವರು ಸ್ವಲ್ಪ ದಿನ ಯೋಚನೆ ಮಾಡಿ ಈಗ ಒಂದು ನಿರ್ಧಾರಕ್ಕೆ ಬಂದರು. ನೀನು ಮಾಡ್ತಾರೋ ಒಳ್ಳೆ ಕೆಲಸ, ನಮಗೂ ಒಳ್ಳೇದು. ನಮ್ಮ ಮಿಸ್ಸಸ್ ಈಗ ಹೇಳ್ತಾ ಇದ್ದಾರೆ, ತುಂಬ ಖುಷಿ ಆಯ್ತದೆ. ಈ ಜನನೆಲ್ಲ ನಮ್ಮನ್ನು ಇದು ಮಾಡೋದು ಬೇಡಪ್ಪ, ನಮಗೆ ನಮ್ಮ ಮಕ್ಳಿಗೇನೋ ಒಳ್ಳೇದಾಗಲಿ, ಇದೇ ಕೆಲಸ ಮಾಡು ಅಂತಾನೆ ಹೇಳ್ಬಿಟ್ರು ಅವರು. ಖಂಡಿತ. ಕೇವಲ ಈ ಮನೆ ಕಟ್ಟಿಸ್ಕೊಡೋದು ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡೋದು, ಯಾರೋ ಅನಾರೋಗ್ಯ ಪೀಡಿತರು ಕಷ್ಟ ಅಂತ ಬಂದಾಗ ಅವ್ರ ಜೊತೆಗೆ ನಿಂತ್ಕೋತೀರಿ, ಇದ್ರ ಬಗ್ಗೆ ಹೇಳಿ ಸರ್. ಈಗ ಮೇಡಮ್ ಒಂದೇನಾಯ್ತು ಅಂತಂದರೆ, ನಾನು ಓದ್ಸಕ್ಕೆ ನನ್ನ ತಮ್ಮನ್ನು ಓದಿಸ್ಬೇಕಾದ್ರೆ ತುಂಬ ಕಷ್ಟ ಆಯಿತು ನಮಗೆ. ಯಾಕೆಂದರೆ ನಮ್ಮ ಹತ್ರ ಅಷ್ಟು ದುಡ್ಡು ಇರಲಿಲ್ಲ, ಒಳ್ಳೆ ಎಜುಕೇಷನ್ ಮಾಡ್ಸಕ್ಕಲ್ಲ. ಗೌರ್ಮೆಂಟ್ ಸ್ಕೂಲಲ್ಲೇ ಹೋಗೋರು ಬರೋರು, ಬುಕ್ ತರೋಕ್ಕೂ ನಮ್ಮ ಹತ್ರ ಶಕ್ತಿ ಇರಲಿಲ್ಲ. ಅದನ್ನು ನಾನು ಈಗ ನೋಡ್ತೀನಲ್ವ, ನಾವು ಯಾರಾದರೂ ಈಗ ನಾನು ಸುಮಾರು ಜನ, ಈಗ ಸುಮಾರು ಒಂದು 300-400 ಜನಕ್ಕೆ ನಾನು ಇವಾಗೂ ಅಷ್ಟೇ, ಮೊನ್ನೆ ರೀಸೆಂಟಾಗೂ ಕಟ್ಟಿದ್ದೀನಿ. ಇವತ್ತು ಒಬ್ಬರು ಪಾಪ ನಾನು ಈಗ ಹೋಟ್ಲಿಂದ ಎದ್ದು ಬರ್ಬೇಕಾದ್ರೆ ಒಬ್ಬರು ಕುಮಾರ್ ಅಂತಲ್ಲಿ ರಾಮಯ್ಯದಲ್ಲಿ ಒಂದು ಹುಡುಗಿ ಓದ್ತಿದೆ, ಒಳ್ಳೆ ಎಜುಕೇಷನ್ ಮಾಡ್ತಾಯಿದೆ. ಆ ಹುಡುಗ ನಾಳೆ ನೆಕ್ಸ್ಟ್ ಇದೈತೆ ಅಣ್ಣ, ಏನು ಮಾಡೋದು ಅಂದರು. ಮುಂದಿನ ತಿಂಗಳು ದುಡ್ಡು ಕಟ್ಬೇಕಣ್ಣ ಅಂತ. ಕೊಡ್ತೀನಪ್ಪ ಅಂತ ಹೇಳಿದೆ. ಬಟ್ ಓದೋ ಹುಡುಗರಿಗೆ ಮಾತ್ರ ನಾನು ಮನೆಗೆ ಒಂದು ಕಮ್ಮಿ ಮಾಡಿದ್ರು ಇತ್ತಂದ್ರೆ ಓದೋ ಮಕ್ಳಿಗೆ ಭಾಳ ಸಹಾಯ ಮಾಡ್ತೀನಿ ಮೇಡಮ್. ನನ್ನ ಕೈಲಾದಷ್ಟು. ಈಗ 1 ಲಕ್ಷ ಕಟ್ಟಿದ್ರೆ ಬರಲಿ 50 ಕೊಡ್ತೀನಿ, ಇನ್ನು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡ್ಕೊಳ್ರಪ್ಪ ಅಂತೀನಿ. ಅಟ್ಲೀಸ್ಟ್ ಏನೋ ಬುಕ್ಸು ಬಟ್ಟೆ ಬೇಕು ಅಂದರೆ ತೊಗೊಂಡು ಅದನ್ನು ಕೊಡಿಸ್ತಾ ಇದ್ದೀನಿ. ಈಗ ಅದರಲ್ಲಿ ರಾಜಕೀಯದಲ್ಲಿ ಒಂದು ಅಧಿಕಾರ ಅಂತ ಸಿಕ್ಕರೆ, ಈ ಸರ್ಕಾರದಿಂದ ಅನುದಾನ ಸಿಗುತ್ತೆ, ಅದೆಲ್ಲ ಸಿಕ್ಕರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ಬೋದು. ಕರೆಕ್ಟ್ ಮೇಡಮ್, ನೀವು ಹೇಳಿತ್ತು ಇದೊಂದು ಸತ್ಯ. ನಾನು ಅದೇ ಉದ್ದೇಶಕ್ಕೇನೆ ಈ ಒಂದು ಪಾರ್ಟಿನ ಬೆಳೆಸ್ಕೊಂಡು ಏನಾದರೂ ಒಂದು ಅಚೀವ್ಮೆಂಟ್, ಏನಾದರೂ ಇದರಲ್ಲಿ ಏನೋ ಗೆದ್ದು ನಾನು ಇದಾದ್ರೆ ನನಗೊಂದು ಬಲ ಬಂದಂತೆ ಆಗುತ್ತೆ. ನನಗೆ ಪಕ್ಷದಿಂದ ಒಂಚೂರು ಫಂಡು ಗಿಂಡು ಏನೋ ಬಂದರೆ, ಆಮೇಲೆ ನಮ್ಮ ತಾಲೂಕಲ್ಲಿ ಏನಾದರೂ ಬಂದಾಗ ಅದನ್ನು ಬಳಸ್ಕೊಂಡು, ನಂದು ಸ್ವಂತ ದುಡ್ಡು ಬಳಸ್ಕೊಂಡು ಇನ್ನೂ ಒಂಚೂರು ಹೆಚ್ಚಿನ ರೀತಿ ಅವರಿಗೆ ಸಪೋರ್ಟ್ ಮಾಡ್ಬೋದು. ಅದೇ ಉದ್ದೇಶಕ್ಕೆ ನಾನು ಏನಾದರೂ ಮಾಡಿ ನಮ್ಮ ತಾಲೂಕಿನ ಜನ ಮನ್ಸು ಗೆಲ್ಲಿಬೇಕು ಅಂತ ನೀವು ಕೂತಿದ್ದೀನಿ ರೀ. ಈಗ ನಾನು ಮಾಡ್ತಾ ಇರೋಂಥ ಕೆಲಸ ಅವ್ರಿಗೆಲ್ಲ ಇಷ್ಟ ಆಗೈತೆ ಅಂದ್ಕೊಂಡು. ಏನಂತಾರೆ ಅವರೆಲ್ಲ ಬಂದು? ಸರ್, ನಾವು ಮೇಡಮ್, ನಾನು ತಿಳ್ಕೊಂಡಂಗೆ ಪ್ರತಿಯೊಬ್ಬರೂ ನಿನ್ನಂತ ಇಡೀ ಇತಿಹಾಸದಲ್ಲಿ ಯಾರೂ ಮಾಡಿದಂಥ ಕೆಲಸ ಮಾಡ್ತೀರಾ, ಯಾವತ್ತೂ ನಿಮಗೆ ಚುರಾಣ್ ನಿಮ್ಮ ಜೊತೆಗಿರ್ತೀವಿ ಅಂತ ಎಲ್ಲ ಬೆಂಬಲ ಕೊಡ್ತಾವ್ರೆ. ಅದು ಇದು 2028ಕ್ಕೆ ನಾನು ನಿಂತ್ಕೊಂತೀನಿ ಅಂತ ಹೇಳಿದ್ದೀನಿ. ಹೋಗಿ ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ಮೇಡಮ್. ಅವ್ರಿಗೆ ನಿರ್ಧಾರ ಮಾಡಿ ಮೇಡಮ್, ನಾನೇನು ಮಾಡಲ್ಲ. ನಾನು ಇವಾಗ ಹೋಗಿ ಕೇಳ್ತೀನಿ, ಏನಪ್ಪ ಈಗ ನೀವು ಊರಲ್ಲಿ 4 ಮನೆ ಕಟ್ಸ್ಬಿಡ್ತೀಯಾ, 4 ಮನೆ ಓಟ್ ಹಾಕ್ತಾರೆ, ನಾವ್ ಹೆಂಗೆ ಹಾಕೋದು ಅಂತ ಒಬ್ರು ಕ್ವಶನ್ ಮಾಡ್ರು ನನಗೆ. ನಾನು ಹೇಳಿದೆ, ನೀನು ಓಟ್ ಹಾಕಿಸ್ಕೊತು ನಾನು ಮಾಡ್ತಾ ಇಲ್ಲ, ನನ್ನ ತಂದೆ ತಾಯಿಗೆ ಒಳ್ಳೇದೇ, ನಮ್ಮ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ನಾನು ಮಾಡ್ತಾ ಇದ್ದೀನಿ. ಓಟ್ ಹಾಕೋದು ಬಿಡೋದು ನಿಮಗೆ ಸೇರಿತ್ತು. ಮುಂದಿನ ಗುರಿ ಏನು ಇಟ್ಕೊಂಡಿದ್ದೀರಾ ಹಾಗಾದ್ರೆ? ಮೇಡಮ್, ನನ್ನ ಒಂದು ಆಸೆ ಏನಿದೆ ಅಂದರೆ, ನಾನು ಯಾವುದೇ ಸಮುದಾಯ ಇರ್ಬೋದು ಮೇಡಮ್, ನಿಮಗೆ ಅದು ಹೇಳ್ಬಿಡ್ತೀನಿ. ಕೆಲವರು ಕೇಳಿದ್ನ ನಿಮಗೆ ಬಿಡಿಸಿ ಹೇಳ್ಬೇಕಾಯ್ತು, ಅದಕ್ಕೆ ಹೇಳ್ತೀನಿ. ನಾನು ಇವತ್ತಿನವರೆಗೂ ಸಮುದಾಯ ನನಗೆ ಗೊತ್ತೇ ಇಲ್ಲ ಮೇಡಮ್. ಯಾವುದೇ ಸಮುದಾಯ ಅವರು ಈಗ ಏನೋ ಒಬ್ಬ ಹೊಡೆದಾಡ್ತಿರ್ತಾರೆ ಅದರಲ್ಲಿದ್ದಾರೆ ಮೇಡಮ್. ನನಗೇನು ಅನಿಸ್ತಾನೆ ಇಲ್ಲ ಮೇಡಮ್. ಯಾವುದೇ ಸಮುದಾಯ ಇದ್ರು ನನ್ನ ಹತ್ರ ನಾನು ಎಲ್ಲ ಸಮುದಾಯಕ್ಕೂ ಯಾರು ಬಡವಿದ್ದೀರ ಮುಂದೆ ಬನ್ನಿ ಅಂತ ಕೇಳಿದ್ದೀನಿ ಮೇಡಮ್. ಸಂಕೋಚ ಪಟ್ಕೊಂಡಂಗೆ ಏನಪ್ಪ ಅವ್ರ ಹತ್ರ ಹೋಗಿ ಕೇಳೋದು ಅನ್ನೋದು ಇಟ್ಕೊಂಬೇಡಿ. ಸಂಕೋಚ ಇಲ್ಲದೆ ಕೇಳಿ. ಯಾವುದೇ ಸಮುದಾಯ ಇದ್ರೂ ನಾನು ಸಹಾಯ ಮಾಡ್ತೀನಿ, ನನ್ನ ಕೈಲಾದ ಸಹಾಯ ಮಾಡ್ತೀನಿ. ನಾನು ದೊಡ್ಡದಾಗಿ ವರ್ಷಕ್ಕಾಗಿಲ್ಲ, ಸಣ್ಣದಾಗಾದರೂ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ ಮೇಡಮ್. ಖಂಡಿತ. ಸಮಾಜಕ್ಕೆ ನೀವೇನು ಸಂದೇಶ ಕೊಡಕ್ಕೆ ಬಯಸ್ತೀರಾ ಈ ಕಾರ್ಯಕ್ರಮದ ಮೂಲಕ? ಮೇಡಮ್, ನಿಮ್ಮ ಜಿಯಲ್ಲಿ ನಡೆದ ನನ್ನ ಇಷ್ಟೆಲ್ಲ ಕರೆಸಿ ನೀವು ಇಷ್ಟು ನನ್ನ ಬಗ್ಗೆ ಇದು ತೊಗೊಂಡಿದ್ದೀರೋದಕ್ಕೆ ನಿಮಗೆ ನಿಮ್ಮ ವಾಹಿನಿಗೆ ಒಳ್ಳೇದಾಗಲಿ. ಬಟ್ ನಾನು ಒಂದು ಹೇಳ್ತೀನಿ ಕೇಳಿ, ನೆಕ್ಸ್ಟು ನಾನೇನಾದ್ರು 28ಕ್ಕೆ ಏನಾದ್ರು ಗೆದ್ದರೆ, ಇದನ್ನ ನೀವು ಇಟ್ಕೊಂಡಿರಿ, ನೀವು ಈ ಫುಟೇಜ್ ಇಟ್ಕೊಂಡಿರ್ತೀರ ಅಂತ ಗೊತ್ತು ನನಗೆ. ಏನು ಗೆದ್ದರೆ ನೆಕ್ಸ್ಟು ಬರೋ ಅಂಥ 28ರಲ್ಲಿ ನಾನು MLA ಇದ್ದರೆ ಯಾವುದೇ ಸೀಟ್ ಮನೆ, ಹೆಂಚಿನ ಮನೆ ನಮ್ಮ ತಾಲೂಕಲ್ಲಿ ಒಂದು ಬಿಡಲ್ಲ, ಎಲ್ಲ ಮೋಲ್ಡ್ ಮನೆ ಮಾಡಿಸ್ತೀನಿ ಮೇಡಮ್. ಇದು ಸತ್ಯ. ನಾನು 100 ಜನ ಮುಂದೆ ಗೆದ್ದರೆ ಮಾತ್ರ ಖಂಡಿತ ಮಾಡಿಸ್ತೀನಿ, ಇಲ್ಲ ನನ್ನ ಕೈಲಾದಷ್ಟು ಮಾಡಿಸ್ಕೊಂತ ಹೋಗ್ತೀನಿ. ಆಮೇಲೆ ನನ್ನ ಮಕ್ಳಿಗೂ ಹೇಳಿದ್ದೀನಿ ಮೇಡಮ್,
ಆಸ್ತಿ ಮಾಡಬೇಡಿ, ಹ್ಮ್. ಆಸ್ತಿ ದುಡ್ಡು ಎರಡೂ ಮಾಡಬೇಡಿ ಅಂತ ಹೇಳಿದ್ದೀನಿ. ಹ್ಮ್. ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡಿ, ನಿಮಗೆ ಏನಕ್ಕೆ ಜೀವನ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳಿ, ಮಿಕ್ಕಿ ದಾನ ಮಾಡಿ ಅಂತ ಹೇಳಿದ್ದೀನಿ ಮೇಡಮ್. ಹ್ಮ್. ಹ್ಮ್. ನನ್ನ ಮಗನಿಗೂ ಅದೇ ಹೇಳ್ತೀನಿ, ನನ್ನ ಹೆಣ್ಮಕ್ಳಿಗೂ ಅದೇ ಹೇಳಿರೋದು. ಹ್ಮ್. ನಮ್ಮ ಮಿಸ್ಸಸ್ಗೂ ಅಷ್ಟು ಹೇಳಿರೋದಮ್ಮ, ಸ್ವಲ್ಪ ಮಾಡಿಕೊಳ್ಳಿ, ಹ್ಮ್. ನಿಮ್ಗೆ ಎಷ್ಟು ಜೀವನ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳಿ. 2 ಎಕರೆ ಜಾಗ ರಾಗಿ ಬೆಳಿತೀರಲ್ಲೋ, ಆ ರಾಗಿ ಒಂದು ಮಾಡಿಕೊಳ್ಳಿ, ಅದಕ್ಕೆ ಸ್ವಲ್ಪ ಅಕ್ಕಿ ಏನು ಬೇಕೋ ನೀವು ಕೊಂಡ್ಕೊಳ್ಳಿ. ನಿಮ್ಗೆ ಏನು ಬೇಕೋ ಹಾಸ್ಪಿಟ್ಲ್ ಖರ್ಚು ನೆಕ್ಸ್ಟ್ ಅನ್ನೋದಕ್ಕೆ ಮಾಡಿ, ಯಾವುದೇ ದುಡ್ಡು ಮಾಡಿ ಮನೆಗೆ ಮಡಗಬೇಡಿ ಅಂತ ಹೇಳಿ. ಖಂಡಿತ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಜಿ ಕನ್ನಡಕ್ಕೂ ನನ್ನ ನಮಸ್ಕಾರಗಳು ಮೇಡಮ್. ಸೊ ನೋಡಿದ್ರದ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಿ ರಾಮಯ್ಯ ಅವರು ಭಾಗಿಯಾಗಿದ್ದರು. ಕಳೆದ 20 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ತನ್ನ ತಾಲೂಕನ್ನು ತನ್ನ ಮನೆ ಅಂತ ಕರ್ಕೊಳ್ತಾರೆ. ಈ ತಾಲೂಕಿನಲ್ಲಿ ಬಹಳಷ್ಟು ಗುಡಿಸಲುಗಳಿದ್ದಾವೆ, ನಿರ್ಗತಿಕರಿದ್ದಾರೆ, ಮನೆ ಇಲ್ಲದ ಅದೆಷ್ಟೋ ಕುಟುಂಬಗಳಿದ್ದಾವೆ. ಮೊದಲು ನಾನು ಅದೆಲ್ಲವನ್ನು ಕೂಡ ಪೂರೈಸಬೇಕು. ಒಂದು ಸಲ ನಾನು ಶಾಸಕನಾಗಿ ಆಯ್ಕೆ ಆದೆ ಅಂದರೆ ಖಂಡಿತವಾಗ್ಲೂ ಸರ್ಕಾರದಿಂದ ಸಿಗುವಂತಹ ಅನುದಾನವನ್ನು ಬಳಕೆ ಮಾಡಿಕೊಂಡು ಆ ಗುಡಿಸಲು ಮುಕ್ತ ತಾಲೂಕನ್ನು ನಿರ್ಮಾಣ ಮಾಡೋದೇ ನನ್ನ ಗುರಿ ಅಂತ ಹೇಳ್ಕೊಂಡಿದ್ದಾರೆ. ಶಾಸಕರಾಗಲಿ ಬಿಡಲಿ, ಅವರಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.